ನಮಸ್ಕಾರ ಸ್ನೇಹಿತರೆ, ಬೆಂಗಳೂರು ಪ್ರಾಪರ್ಟಿ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಿಮಗೆ ಒಂದಲ್ಲ ಅಂತ ಎರಡು ಪ್ರಾಪರ್ಟಿ ತೋರಿಸ್ತೀನಿ ಇವತ್ತು. ನಿಮಗೆ ಒಂದು ಕಮರ್ಷಿಯಲ್ಲು ಮತ್ತು ಒಂದು ರೆಸಿಡೆನ್ಸಿಯಲ್ಲು. ಬನ್ನಿ, ಹಾಗಾದರೆ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್, ನಮ್ಮದೇ ಇದು ಸೈಟು. ಅಂದ್ರಳ್ಳಿಯಿಂದ ಟುವರ್ಡ್ಸ್ ಗಂಗೊಳ್ಳಿಗೆ ಹೋಗ್ತಾ ಮೇನ್ ರೋಡಿಗೆ ಬರುತ್ತೆ, ಕಮರ್ಷಿಯಲ್ ಬರುತ್ತೆ, ಬಸ್ ರೂಟ್ ಇದೆ, ಮತ್ತು ಜೊತೆಗೆ ಇದು ಬಂದು ಕಾರ್ನರ್ ಬರುತ್ತೆ ಸರ್. ಫ್ರಂಟು ನಾರ್ತ್ ಫೇಸಿಂಗ್ ಬರುತ್ತೆ, ಈ ಕಡೆ ವೆಸ್ಟ್ ಫೇಸಿಂಗ್ ಬರುತ್ತೆ. ನಾರ್ತಿಗೆ ಬಂದು 45 ಅಡಿ ರೋಡ್ ಫೇಸಿಂಗ್ ಸಿಗುತ್ತೆ, ಮತ್ತು ಇದು ಬಂದು 37 ಅಡಿ ಸಿಗುತ್ತೆ. ಫ್ರಂಟ್ ಬಂದು ಆಲ್ಮೋಸ್ಟ್ ಲೈಕ್ ಒಂದು 45 to 50 ಫೀಟು ಮೈನ್ ರೋಡ್ ಇದೆ. ಸಬ್ ರೋಡ್ ಬಂದು 40 ರೋಡ್ ಇದೆ, 40 ಫೀಟ್ ಇದೆ. ಬೇಕಾದ್ರೆ ನೀವು ನೋಡ್ಬೋದು ಸರ್ ಈ ಕಡೆ. ಸರ್ ಇದು ಡೈಮೆನ್ಷನ್ ಬಂದು ಫ್ರಂಟ್ ನಾರ್ತ್ ಫೇಸಿಗೆ 45 ಅಡಿ ಬರುತ್ತೆ ಮೈನ್ ರೋಡ್ ಫೇಸಿಂಗಿಗೆ. ಒಳಗಡೆ ಬಂದು 37 ಅಡಿ ಬರುತ್ತೆ ವೆಸ್ಟ್ ಫೇಸಿಂಗಿಗೆ. ಆ ಕಡೆಗೆ ಬಂದು 40, ಇನ್ನೊಂದು ಬಂದು ಒಳಗೆ 55 ಅಡಿ ಬರುತ್ತೆ. ಇದು ಬಂದ್ಬಿಟ್ಟು ನಾರ್ತ್ ಈಸ್ಟ್ ಕಾರ್ನರು ದೇವಮೂಲೆ ಬೆಳೆದಿರೋ ಜಾಗ ಸರ್ ಇದು. ಮತ್ತೆ 100% ಕಮರ್ಷಿಯಲ್ ಬರುತ್ತೆ, ಬಸ್ ರೂಟ್ ಇದೆ, ಜನ ಓಡಾಡ್ತಾರೆ. 11 ಗಂಟೆ ಆದ್ರೂ ಕ್ರೌಡ್ ಇರುತ್ತೆ. ಒಳ್ಳೆ ಅಂಗಡಿ ಕಟ್ಟಕ್ಕೆ ಅಥವಾ ರೂಮ್ ಗೀಮ್ ಕಟ್ಟಕ್ಕೆ ಅಥವಾ ಒಂದು ಹೋಟೆಲ್ ಗಿಟೆಲ್ ಕಟ್ಟಕ್ಕೆ ಏನೇ ಒಂದು ಫ್ರಂಟಿಗೆ ಕಮರ್ಷಿಯಲ್ ಮಾಡ್ತೀರಾದ್ರೂ ಚೆನ್ನಾಗಿದೆ. ಅದಲ್ಲದೆ ಇದು BBMP ಬಿ ಖಾತಾ ಇದೆ, ರೆಡಿ ಆಗಿರೋದು ಈ ಖಾತಾ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಜಾಗ. ನಾನೇ ಓನರು. ಒಂದು ರೂಪಾಯಿ ಕಮಿಷನ್ ಯಾರಿಗೂ ಏನು ಕೊಡಂಗಿಲ್ಲ. ಡೈರೆಕ್ಟ್ ಆಗಿ ಬಂದು ಭೇಟಿ ಮಾಡಿ ಏನಿದೆ ವ್ಯಾಪಾರ ಮಾಡ್ಕೊಬಹುದು. ಎಕ್ಸಾಕ್ಟ್ ಲೊಕೇಶನ್ ಬಂದು ಮಾಗಡಿ ರೋಡ್, ಚೆನ್ನನಹಳ್ಳಿ ಬಸ್ ಸ್ಟಾಪ್ ಹತ್ರ ಬರುತ್ತೆ ಸರ್. ಜನಸೇವಾ ವಿದ್ಯಾಕೇಂದ್ರ ಆರ್ಚ್ ಅಂತ ಒಂದಿದೆ. ಆ ಆರ್ಚ್ ಬಸ್ ಸ್ಟಾಪ್ ಅಂತ ನೀವು ಯಾರನ್ನಾರು ಕೇಳಿದ್ರೆ ಹೇಳ್ತಾರೆ. ಆ ಬಸ್ ಸ್ಟಾಪ್ ಇಂದ ನಿಯರೆಸ್ಟ್ ಇದೆ. ನೀವೇ ನೋಡ್ಬೋದು ಸರ್, ಹೈವೇ ಹತ್ರ ಇರೋದ್ರಿಂದ PG ಏನಾದ್ರು ಕಟ್ತೀರಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಪಕ್ಕದಲ್ಲೇನೆ ಜನಸೇವಾ ವಿದ್ಯಾಕೇಂದ್ರ ಅನ್ನೋ ಒಂದು ದೊಡ್ಡ ಕಾಲೇಜ್ ಇದೆ, ಎದುರುಗಡೆನೆ ಬಸ್ ಸ್ಟಾಪ್ ಇದೆ. ನೀವು ಮನೆ ಕಟ್ತೀರಾ ಅಂದ್ರೆ ರೆಸಿಡೆನ್ಷಿಯಲ್ ಪರ್ಪಸ್ಗೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇಲ್ಲೇನೆ ನೀವು ಹೈವೇ ಇಂದ ರೈಟ್ಗೆ ನಿಮ್ಗೆ ಡಿಮಾರ್ಟ್ ಆಗ್ಲಿ, ರಾಯಲ್ ಮಾರ್ಟ್ ಎಲ್ಲದೂ ಅವೈಲೇಬಲ್ ಇದೆ. ಮನೆ ಒಂದು ಕಟ್ಟಿದ್ರೆ ನಿಮ್ಗೆ ಮೂಲಭೂತ ಸೌಕರ್ಯ ಏನೇನ್ ಬೇಕು ಪ್ರತಿಯೊಂದು ಸಿಗುತ್ತೆ. ಇಲ್ಲ ಕಾಲೇಜ್ ಹತ್ರ ಇರೋದ್ರಿಂದ PG ಏನಾದ್ರು ಕಟ್ಟಿ ನೀವು ಬೇಕಾದ್ರೆ ರೆವಿನ್ಯೂ ಜನರೇಟ್ ಮಾಡ್ಬೋದು. ಇಲ್ಲ ಸದ್ಯಕ್ಕೆ ಏನೂ ಆಗಲ್ಲ, ನಾನು ಜಾಗ ತಗೊಂಡು ನಾನು ಇಟ್ಕೊಂತೀನಿ ಅಂದ್ರೆ ಒಂದು ಶೆಡ್ ಹಾಕಿದ್ರೆ ಒಂದು 20 ರಿಂದ 30 ಸಾವಿರ ಬಾಡಿಗೆಗಂತೂ ಮೋಸ ಇಲ್ಲ. ಯಾಕಂದ್ರೆ ಎದುರು ನೋಡ್ಬೋದು ವೆಹಿಕಲ್ ಬಾಡಿ ಬಿಲ್ಡಿಂಗಿಗೆ ಅವ್ರು ಶೆಡ್ ಹಾಕಿ ಕೊಟ್ಟಿದ್ದಾರೆ, ಬಾಡಿಗೆ ಬರ್ತದೆ ಪ್ರತಿ ತಿಂಗಳು. ಸೊ ಯಾವ್ದಾದ್ರು ಪರ್ಪಸ್ಗೆ ನೀವು ಯೂಸ್ ಮಾಡ್ಬೋದು. ರೆಸಿಡೆನ್ಷಿಯಲ್ ಆಗಲಿ, ಕಮರ್ಷಿಯಲ್ ಆಗಲಿ, ಇಲ್ಲ PG ಏನೇ ಒಂದು ಮಾಡ್ತೀರಾ ಅಂದ್ರೆ ರೆವಿನ್ಯೂ ಜನರೇಟ್ ಆಗುತ್ತೆ. ಒಳ್ಳೆ ಒಂದು ಫ್ಯೂಚರ್ ಇರೋಂಥ ಜಾಗ. ಹೈವೇ ಹತ್ರ ಜಾಗ ನಿಮ್ಗೆ ಮುಂದೆ ದುಡ್ಡು ಇಟ್ಕೊಂಡು ಹುಡುಕಿದ್ರು ಸಿಗಲ್ಲ. ಇವತ್ತು ನಮ್ಗೇನೋ ಒಂದು ಕಷ್ಟ ಇದೆ, ಆ ಕಾರಣಕ್ಕೆ ಕೊಡ್ತಾ ಇದ್ದೀನಿ. ನಾನೇ ಡೈರೆಕ್ಟ್ ಓನರು, ಏನೇ ಇದ್ರು ಬಂದು ಭೇಟಿ ಆಗ್ಬೋದು. ಡೈಮೆನ್ಷನ್ ಬಂದು ಒಂದು ಸೈಟ್ ಬಂದು 30-40 ಸೈಟ್ಗೂ ದೊಡ್ಡದು ಬರುತ್ತೆ. 1228 ಅಡಿ ಬರುತ್ತೆ. ನಾರ್ತ್ ವೆಸ್ಟ್ ಕಾರ್ನರ್ ಕಾಂಪೌಂಡ್ ಹಾಕಿರೋದು. ಇನ್ನೊಂದು ಬಂದು ಕಾಂಪೌಂಡ್ ಹಾಕ್ತಿಲ್ದಿರೋ ಜಾಗ, ಇದು ಬಂದು 30/36 ಅಂದ್ರೆ 1080 ಅಡಿ ಬರುತ್ತೆ ಟೋಟಲ್. ಇದು ವೆಸ್ಟ್ ಫೇಸಿಂಗ್ ಬರುತ್ತೆ, ಅದು ನಾರ್ತ್ ವೆಸ್ಟ್ ಕಾರ್ನರ್ ಬರುತ್ತೆ. ಇದು ರೋಡ್ ಒಂದು ಕಂಟಿನ್ಯೂಟಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಕನೆಕ್ಟ್ ಆಗುತ್ತೆ. ಇದು 25 ಅಡಿ ರೋಡ್ ಇದೆ ಸರ್ ಇದು. 25 ಅಡಿ ನಕಾಶೆ ರೋಡ್ ಇದೆ. ಡೈರೆಕ್ಟ್ ಹೈವೇ ಇಂದ 25 ಅಡಿ ರೋಡ್ ಇರೋದು ಸೈಟ್ಗೆ. 30ಕ್ಕೆ 36. ಜಾಗ ತುಂಬಾ ಚೆನ್ನಾಗಿದೆ ಸರ್, ಹೈವೇ ತುಂಬಾ ಹತ್ರ ಇದೆ. ಮತ್ತೆ ಜಾಗದ ಎದುರುಗಡೆನೆ ಬಸ್ ಸ್ಟಾಪ್ ಇದೆ. ಸರ್ ರೇಟ್ ಬಂದು 4500 ನೆಗೋಷಿಯಬಲ್ ಸರ್, ಬಂದು ಮಾತಾಡ್ಬೋದು. ಜಾಗ ತುಂಬಾ ಚೆನ್ನಾಗಿದೆ ಸರ್, ಫ್ಯೂಚರ್ ಸ್ಕೋಪ್ ಇದೆ. ಯಾಕಂದ್ರೆ ತಾವರೆಗೆ ಇರೋ ತನಕ ಮೆಟ್ರೋ ಸ್ಯಾಂಕ್ಷನ್ ಆಗಿದೆ. ಅದಲ್ಲದೆ ಈ ಖಾತಾ ಬರುತ್ತೆ ಸರ್, ಎಲೆಕ್ಟ್ರಾನಿಕ್ ಖಾತಾ ರೆಡಿ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್. ಸರ್ DC ಕನ್ವರ್ಷನ್ ಆಗಿದೆ ಸರ್, ಕನ್ವರ್ಷನ್ ಆಗಿರೋಂಥದ್ದು ಜಾಗ, DC ಕನ್ವರ್ಷನ್ ಈ ಖಾತಾ ಜಾಗ ಇದು. ಎದುರುಗಡೆನೆ ಮತ್ತೆ ಅಪಾರ್ಟ್ಮೆಂಟ್ ಮತ್ತೆ RSS ರಿಸರ್ಚ್ ಸೆಂಟರ್ ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಇದು ಮಾಗಡಿ ಹೈವೇ. ಮಾಗಡಿ ಹೈವೇಯಿಂದ ಕೇವಲ ಒಂದು 100 ಮೀಟರ್ ಒಳಗೆ ನಮ್ ಜಾಗ ಇದೆ, ನೀವು ನೋಡ್ಬೋದು. ಇದು ಬಂದು ನಾರ್ತ್ ವೆಸ್ಟ್ ಕಾರ್ನರ್ ಬರುತ್ತೆ, 1228 ಅಡಿ ಬರುತ್ತೆ. 30-40 ಸೈಟ್ಗಿಂತ ಸ್ವಲ್ಪ ದೊಡ್ಡ ಜಾಗ. ಇನ್ನೊಂದು ಬಂದು 30/36 ಕರೆಕ್ಟ್ ಎಕ್ಸಾಕ್ಟ್ ಬಾಕ್ಸ್ ಬರುತ್ತೆ, ವೆಸ್ಟ್ ಫೇಸಿಂಗ್ ಬರುತ್ತೆ, ಅದು ಕೂಡ ನಮ್ದೇ ಜಾಗ. 2 ಸೈಟು ಸೇಲ್ಗಿದೆ. ಇದು ಪೇಪರ್ ಬಂದ್ಬಿಟ್ಟು ಪಂಚಾಯತಿ ಲಿಮಿಟ್ಸಿಗೆ ಬರುತ್ತೆ. 911A ಖಾತಾ ಬರುತ್ತೆ, ಎಲೆಕ್ಟ್ರಾನಿಕ್ ಖಾತಾ ಅಂದ್ರೆ ಈ ಖಾತಾ ರೆಡಿ ಇದೆ. ಹೈವೇ ಇಂದ ಎಷ್ಟು ಹತ್ರ ಇದೆ ಸೈಟ್ ಕಾಣಿಸ್ತಾ ಇದೆ ಸೈಟ್ ನಿಮ್ಗೆ. ಹೈವೇ ಇಂದ ತುಂಬಾ ನಿಯರೆಸ್ಟ್ ಇದೆ ಸೈಟ್. ಮತ್ತೆ ಬಸ್ ಸ್ಟಾಪ್ ಬಂದ್ಬಿಟ್ಟು ಇಲ್ಲೇ ಇರೋದು ಸರ್, ಅಲ್ಲಿ 2 ವೀಲರ್ ನಿಂತಿದ್ದೀರಾ ಅದೇ ಬಸ್ ಸ್ಟಾಪ್. 2 ಹೆಜ್ಜೆ ಇಟ್ಟರೆ ಬಸ್ ಸ್ಟಾಪ್ ಇದೆ. ಅದು ಬಂದ್ಬಿಟ್ಟು RSS ಅವ್ರದ್ದು ರಿಸರ್ಚ್ ಸೆಂಟರು, ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿರೋ ಅಪಾರ್ಟ್ಮೆಂಟು, ಪಕ್ಕದಲ್ಲಿ ಕಾಲೇಜು.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ.